ಹಾಯ್ ಫ್ರೆಂಡ್ಸ್, ನಮ್ಮ ಮನೆ ಮುಂದೆ ನೋಡಿ ಹನುಮ ಫಲ ಅಂತ ಹೇಳ್ಬಿಟ್ಟು ಮರ ಇದೆ. ಆ ಮರದಲ್ಲಿ ಕಾಯಿಗಳು ತುಂಬ ಬಿಟ್ಟಿದ್ದಾವೆ. ಮೊದಲು ಬಿಟ್ಟಿತ್ತು ಫ್ರೆಂಡ್ಸ್. ಇದು 2 ವರ್ಷದ್ದು ಮರ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲೆನೂ ನಾವು ಯೂಸ್ ಮಾಡ್ಕೋಬೋದು. ಇದು ಹುಳಿ ಮತ್ತು ಸ್ವೀಟು ಎರಡೂ ಇರುತ್ತೆ. ಗ್ಯಾಸ್ಟ್ರಿಕ್ ಆಗಲಿ ಕ್ಯಾನ್ಸರ್ಗೆ ಮತ್ತೆ ಪೋಸ್ಟ್ಪೋನ್ ಮಾಡ್ಬೋದು. ಇದು ಕೀಮೊಥೆರಪಿಗೆ ಮೆಡಿಸನ್ ಥರ ಇದನ್ನು ಯೂಸ್ ಆಗುತ್ತೆ ಫ್ರೆಂಡ್ಸ್. ಎಲೆ ಸಹ ನೀರಲ್ಲಿ ಕುದಿಸಿ ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಒಳ್ಳೆಯದು. ನೋಡಿ ಮರ ನೋಡಿದ್ದೀರಲ್ಲ, ಇದು ಸೀತಾಫಲ ಇದ್ದಂಗೆ ಇರುತ್ತೆ. ದೂರದಿಂದ ನೋಡೋಕ್ಕೆ ಅದೇ ಸೀತಾಫಲ ಅಲ್ಲ, ಇದು ಮಾವಿನಕಾಯಿ ಥರ ಶೇಪಲ್ಲಿ ಬರುತ್ತೆ. ಇದನ್ನ ಯಾರು ಬೇಕಾದರೂ ತಿನ್ಬೋದು ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ. ಜ್ಯೂಸ್ ಸಹ ಈ ಕಾಯಲ್ಲಿ ಮಾಡ್ಕೊಂಡು ಕುಡಿಬೋದು. ಇದು ಮಾರ್ಕೆಟಲ್ಲಿ ದುಬಾರಿ ಫ್ರೆಂಡ್ಸ್. ಇದು ರೇಟು ನೋಡಿದ್ರಲ್ಲ. ಹನುಮ ಫಲ ಇಂಗ್ಲೀಷಲ್ಲಿ ಕ್ಯಾನ್ಸರ್ ಫ್ರೂಟ್ ಅಂತ ಕರೀತಾರೆ ಇದನ್ನ. ನೋಡಿ ಫ್ರೆಂಡ್ಸ್, ಇದೇ ಫುಲ್ ಮರ. ಹಳ್ಳಿಗಳ ಕಡೆ ಇಲ್ಲ ತೋಟದಲ್ಲಿ ಬೆಳೆಸಿರ್ತಾರೆ, ಮನೆಗಳ ಮುಂದೆ ಸಹ ಹಾಕ್ಕೊಂಡಿರ್ತಾರೆ ಇದನ್ನ. ಇದನ್ನು ತಿಂತಾಯಿದ್ರೆ ಕ್ಯಾನ್ಸರ್ ಅನ್ನೋದು ದೂರ ಇರುತ್ತೆ ಫ್ರೆಂಡ್ಸ್. ಅಷ್ಟು ಒಳ್ಳೆಯದು ಇದು. ಫ್ರೆಂಡ್ಸ್, ಇದು ಮೆಡಿಷನ್ಸ್ ಥರ ಯೂಸ್ ಆಗುತ್ತೆ. ಇದು ನೋಡಿದ್ರಲ್ಲ, ಇದು ಹನುಮ ಫಲ ಮರ. ಫ್ರೆಂಡ್ಸ್, ನಾನು ಈಗ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಹಾಕಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 3 ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಫುಲ್ಲು ಕಾಯೋಕ್ಕೆ ಮುಂಚೆನೇ ಸ್ವಲ್ಪ ಬಿಸಿ ಆದಮೇಲೆ ಇದೆಲ್ಲ ಹಾಕ್ಕೋಬೇಕಾಗುತ್ತೆ. ಈಗ ಗರಂ ಮಸಾಲ ಐಟಮು, ಚಕ್ಕೆ 1.5 ಇಂಚ್ ಆಗೋಷ್ಟು, ಸೋಂಪು 3/4 ಸ್ಪೂನ್ ಆಗೋಷ್ಟು, ಕಾಳು ಮೆಣಸು ಒಂದು 8ರಿಂದ 10 ಹಾಕ್ಕೊಂಡಿದ್ದೀನಿ, ಜಾವಿತ್ರಿ ಸ್ವಲ್ಪ, ಕಲ್ಲು ಹೂವು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಲವಂಗ ಎಲ್ಲ ಹಾಕ್ಕೊಂಡು, ಏಲಕ್ಕಿ 2 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಲೋ ಫ್ಲೇಮಲ್ಲೇ ಇದನ್ನೇ ಮಾಡ್ಕೊಳ್ಳೋದ್ರಿಂದ ಬಿಸಿಯಾಗೋಕ್ಕೆ ಮುಂಚೆನೇ ಹಾಕ್ಕೊಂಡು ಸ್ವಲ್ಪ ಈ ಮಸಾಲೆ ಎಲ್ಲ ಇದು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದನ್ನು. ಈಗ ಹಣ್ಣು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಒಂದು 5ರಿಂದ 6. ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದರ ರುಚಿ ಎಣ್ಣೆಲಿ ಬಿಡುತ್ತೆ. ಆವಾಗ ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ, ಹಣ್ಣು ಮೆಣಸಿನ್ಕಾಯಿ ಒಂದು 5ರಿಂದ 6 ತಗೊಂಡಿದ್ದೀನಿ ಟೇಸ್ಟ್ಗೋಸ್ಕರ. ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಈಗ ಒಂದು 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅಷ್ಟರೊಳಗಡೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿಕೋಬೇಕು. ಜಜ್ಜಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. 1-2ರಿಂದ 3 ನಿಮಿಷ ಈ ಥರ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ನಾವು ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು ಇವಾಗ. ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ
ಫ್ರೈ ಆಗಿದೆ ನೋಡಿ. ನಾನು ಒಂದು ಪ್ಲೇಟ್ಗೆ ಮಸಾಲ ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಇದು ಫ್ರೈ ಆಗ್ತಾಯಿದೆ. ಈಗ ನಾನು ಟೊಮೊಟೊ ಹಾಕ್ಕೊಳ್ತೀನಿ. ಟೊಮೊಟೊ ಹಾಕ್ಕೊಂಡು ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಟೊಮೊಟೊ, ನಾಟಿ ಟೊಮೊಟೊ ತಗೊಂಡೆ. ಇದನ್ನ ಫ್ರೈ ಆಗೋ ಹೊತ್ತಿಗೆ 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಅರ್ಧ ಟೀ ಸ್ಪೂನಷ್ಟು, ಬಿರಿಯಾನಿ ಮಸಾಲ 1.5 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ 3/4 ಟೀ ಸ್ಪೂನ್ ಆಗೋಷ್ಟಿದ್ದೀನಿ. ಚಿಲ್ಲಿ ಪೌಡ್ರು ನೋಡಿ ಹಾಕ್ಕೊಳ್ಳಿ. ನಾನು 3/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಸಹ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ ನೋಡಿ. ಇದನ್ನ ಇವಾಗ ಹಾಕ್ಕೊಳ್ಬೇಕು. ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಅಂತ ಮೆತ್ತಗಾದ್ಮೇಲೆ ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ಯಾವ್ಯಾವ ಇದಕ್ಕೆ ಒಂದೊಂದು ರಸನೂ ಬಿಡ್ತಾ ಹೋಗುತ್ತೋ ಆವಾಗ ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ. ಈಗ ಮಸಾಲ ಪುಡಿಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ 2 ರಿಂದ 3 ನಿಮಿಷ ಮಿಕ್ಸ್ ಆಗಬೇಕು. ಈಗ ನಾನು ಕಲ್ಲುಪ್ಪನ್ನ 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಅರ್ಧ kg ಚಿಕನ್ ತಗೊಂಡಿದ್ದೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಚಿಕನಲ್ಲಿ ಮಿಕ್ಸ್ ಆಗಬೇಕು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮಸಾಲ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದರೆ ಈ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತೇಳ್ಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಇದನ್ನು ಬೇಯಕ್ಕಿಡಬೇಕಾಗುತ್ತೆ. ಅಷ್ಟರೊಳಗಡೆ ನಾನು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ನ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ. ಅರ್ಧ ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಟ್ಟಾಗುವಷ್ಟು ಪಾಲಕ್ ಸಹ ಹಾಕ್ಕೊಂಡಿದ್ದೀನಿ. ಈ 2 ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡೆ. 1 ಕಪ್ ಆಗುವಷ್ಟು ಮೊಸರನ್ನ ಸಹ ಹಾಕ್ಕೊಂಡು, ನೀರು ಯೂಸ್ ಮಾಡಬಾರ್ದು, ಇದಕ್ಕೆ ರುಬ್ಕೋಬೇಕಾಗುತ್ತೆ ನೋಡಿ. ಎಷ್ಟು ಕಲರಾಗಿ ಬಂದಿದೆ. ನಾವು ಮೊಸರು ಹಾಕಿ ರುಬ್ಬಿದ್ರೆ ಗ್ರೀನ್ ಆ ಥರ ಹಾಗೆ ಇರುತ್ತೆ. ಇಲ್ಲ ಅಂತಂದರೆ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಟೇಸ್ಟು ಇರಲ್ಲ ಮತ್ತು ಕಲರು ಚೇಂಜ್ ಆಗುತ್ತೆ. ಈಗ ನಾನು ನೋಡಿ ಚಿಕನ್ನ ತಿರುಗಿಸ್ಕೊಳ್ಳೋಣ. ನಾವು ಒಂದು 10 ನಿಮಿಷ ಬೇಯಿಸಿದ್ದೀವಲ್ಲ, ಒಂದು ಸ್ವಲ್ಪ ಬೆಂದಿರೋದ್ರಿಂದ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಪಾಲಕು ಮತ್ತು ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಚಿಕನ್ನಲ್ಲಿ ನಾವು ಹಾಕಿರೋಂಥ ಪಾಲಕು ಮತ್ತು ಮೆಂತ್ಯ ಸೊಪ್ಪು ಎರಡೂ ಚೆನ್ನಾಗಿ ಮಿಕ್ಸ್ ಆಗಿ ಒಂದು 2 ರಿಂದ 3 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಸೊಪ್ಪಲ್ಲಿರುವಂಥ ವಿಟಮಿನ್ಸ್ ಇದೆಲ್ಲನೂ ಚಿಕನಲ್ಲಿ ಹಿಡಿಬೇಕಾಗುತ್ತೆ. ಬೇಕಾದರೆ ನಾವು ಇದು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ನ ಹಾಕಿ ಈ ಥರ ಫ್ರೈ ಸಹ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಒತ್ತಿ ಹಾಲ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ವಿಡಿಯೋ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗುತ್ತೆ. ಆವಾಗಲೇ ಸ್ವಲ್ಪ ಹಾಕಿದ್ದೆ ನಾನು ಉಪ್ಪು, ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ತಟ್ಟೆ ಮುಚ್ಚಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಚಿಕನ್ನು ಚೆನ್ನಾಗಿ ಬೇಯಬೇಕು. ಇದು ನಾವು ಅಕ್ಕಿ ಹಾಕಿದ್ಮೇಲೆ ಚಿಕನ್ ಬೇಯಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಇವಾಗಲೇ 3/4 ಭಾಗ ಆಗೋಷ್ಟು ಬೇಯಿಸ್ಕೋಬೇಕಾಗುತ್ತೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಈಗ ನಾನು ನೆನೆಸಿಟ್ಕೊಂಡಿರೋಂತಹ ಅರ್ಧ kg ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ನಿಂಬೆ ರಸನೂ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ನಿಮಗೆ ಉಪ್ಪು ಮತ್ತು
ಖಾರ ಏನಾದರೂ ಕಮ್ಮಿ ಆ ಥರ ಏನಾದರೂ ಅನಿಸಿದ್ರೆ ಬೇಕಾದರೆ ಇವಾಗ ಹಾಕೋಬೋದು ನಾವು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಪ್ಲೇಟು ತಿರ್ಗಾ ಮುಚ್ಚಿ ನಾನು ಬೇಯಿಸ್ತೀನಿ. ಒಂದು 10 ನಿಮಿಷ ತಿರ್ಗಾ ಈ ಥರ ಅಕ್ಕಿನ ಮುಕ್ಕಾಲು ಭಾಗ ಬೇಯೋವರೆಗೂ ನಾವು ಬೇಯಿಸ್ಕೋಬೇಕು. ಯಾಕೆಂದರೆ ಆವಾಗವಾಗ ತಟ್ಟೆ ತೆಗೆದು ನಾವು ಇದನ್ನು ತಿರುಗಿಸ್ಕೋಬೇಕು. ಯಾಕೆಂದರೆ ತಳ ಹತ್ತುತ್ತೆ. ನಾನು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇರೋದ್ರಿಂದ ತಳ ಹತ್ತುತ್ತೆ ಅಂತೇಳ್ಬಿಟ್ಟು ನಾನು ತಿರುಗಿಸ್ತಾ ಇದ್ದೀನಿ. ತಿರುಗಿಸಾದ್ಮೇಲೆ ನೋಡಿ ಇವಾಗ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸತಿ ನಾವು ಪ್ಲೇಟ್ನ ಮುಚ್ಚಬೇಕಾಗುತ್ತೆ. ಒಂದು 2 ರಿಂದ 3 ನಿಮಿಷ ಈ ಥರ ತಿರುಗಿಸಿ ಆದಮೇಲೆ ನೋಡಿ ಈಗ ಮುಕ್ಕಾಲು ಭಾಗ ಬೆಂದಿದೆ. ಇದನ್ನು ತಿರುಗಿಸ್ಬಿಟ್ಟು ಚೆನ್ನಾಗಿ ನಾನು ಬಾಳೆ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಈಗ ಹಾಕ್ಬಿಟ್ಟು ನಾನು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ದಮ್ ಕಟ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಇದು. ಒಂದು 10 ರಿಂದ 15 ನಿಮಿಷ ನಾವು ಈ ಥರ ದಮ್ ಕಟ್ಬಿಟ್ಟು ನಾವು ಬೇಯಿಸಿದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ತುಂಬ ರುಚಿಯಾಗಿರುವಂಥ ಮೆಂತ್ಯ ಸೊಪ್ಪು ಮತ್ತು ಪಾಲಕು ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲ್ಲರು ಅಷ್ಟೇ ಮತ್ತು ಬಾಳೆ ಎಲೆ ಬೆಂದಿರೋದ್ರ ರಸ ಎಲ್ಲ ಈ ಅನ್ನಕ್ಕೆ ಇಳಿದಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ನೋಡಿ ಚೆನ್ನಾಗಿ ಮೇಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬಾಳೆ ಎಲೆ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದನ್ನ ಮನೆಯಲ್ಲಿ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ತೋರಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.